ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಸಿರಿ ರೂಮಿಗೆ ಬಂದಾಗ ಸ್ನಾನ ಮುಗಿಸಿ ಬಂದು ಸೋಫಾ ಮೇಲೆ ಮಲಗಿದ ಲಂಕಾಧಿಪತಿ. ಆ ರಾತ್ರಿ ಸಿರಿ ಇನ್ನೂ ಕೇಳಲಿಲ್ಲ. ಅವನು ಹೆಚ್ಚೇನೂ ಮಾತಾಡಲಿಲ್ಲ. ಮಾರನೇ ದಿವಸ ಕೂಡ ಬೆಳಿಗ್ಗೆ ಎದ್ದು ಮುಖ ಕೊಟ್ಟು ಮಾತಾಡದೆ ಆಫೀಸಿಗೆ ಹೋದ. ಮನೆಯಲ್ಲಿ ಅಜ್ಜಿ, ಅಪ್ಪಾಜಿ, ವಿರಾಜ್ ಎಲ್ಲರೂ ಯಾಕೋ ಮಂಕಾಗೇ ಇದ್ರು. ಸಿರಿಗೆ ಏನೂ ಅರ್ಥ ಆಗಲಿಲ್ಲ. ಅರೆ ವಿರಾಜ್ ಕೋಪಕ್ಕೆ ಬೇರೆಯೇ ಕಾರಣ ಇದೆ ಅಂದ್ಕೊಂಡ್ಳು. ಹೀಗೆ 2 ದಿವಸ ಕಳೆಯಿತು. ಈ ದಿನ ಕೂಡ ಎಲ್ಲರಲ್ಲೂ ಕಾಣಿಸುತ್ತಿದ್ದ ಮೌನದ ಹಿಂದಿನ ಕಾರಣ ತಿಳಿಯಲು ವಿರಾಜ್ಗಾಗಿ ಕಾಯ್ತಾ ಎದ್ದಿದ್ಲು ಸಿರಿ. ಎಂದಿನಂತೆ ತಡವಾಗಿ ಬಂದಿದ್ದ ವಿರಾಜ್. ಅವನು ಬರೋದಕ್ಕೆ ಕಾಯ್ತಾ ಕೂತಿದ್ದವಳು ಅವನು ಬಂದ ನಂತರ ಊಟ ಬಡಿಸುವುದಾಗಿ ಕೇಳಿದ್ಲು. ಆದರೆ ಅವನು ಎಂದಿನಂತೆ ಬೇಡ ಅಂದಿದ್ದ. ಹಾಗೆ ರೂಮಿಗೆ ಬಂದು ಬಟ್ಟೆ ಬದಲಿಸಿ ಇನ್ನೇನು ಮಲಗುವವನಿದ್ದ. ವಿರಾಜ್ ಸರ್, ನಾನು ಮಾತಾಡಬೇಕು ಎಂದ್ಲು. ನನಗೆ ನಿದ್ರೆ ಬರ್ತಿದೆ ಎಂದ. ಅದು ಅವಳ ಕಡೆ ನೋಡದೆಯೇ. ನೀವು ನಿದ್ರೆ ಮಾಡಿ ಬೇಡ ಅನ್ನಲ್ಲ, ಆದರೆ ನಾನು ಮಾತಾಡಿದ್ಮೇಲೆ ಮಾಡಿ ಎಂದಳು. ಕೆಟ್ಟ ಕೋಪ ಬಂತವನಿಗೆ. ಏನೇ, ನೀನು ಹೇಳಿದ್ದು ಕೇಳೋಕ್ಕೆ ನಾನೇನು ಆಳ ಎಂದು ಗುರಾಯಿಸಿದ. ಅವಳು ಕೋಪಗೊಳ್ಳದೆ ಸಮಾಧಾನದಿಂದ ಅಲ್ಲ, ನನ್ನ ಗಂಡ ಎಂದು ತಾಳಿ ತೋರಿಸಿದಳು. ಅದಕ್ಕೆ ಹೊತ್ತು ಗೊತ್ತು ಇಲ್ಲದೆ ಮಾತಾಡ್ಬೇಕಾ? ಈಗ ನನಗೆ ನಿದ್ದೆ ಬರ್ತಿದೆ ಅಂದಿದ್ದು ಗೊತ್ತಾಗ್ಲಿಲ್ವಾ? ನಿದ್ದೆ ಮಾಡೋದಕ್ಕೆ ನಿನ್ನ ಪರ್ಮಿಷನ್ ಬೇಕಾ? ನನಗೆ ಬಾಯಿ ಮುಚ್ಕೊಂಡು ಮಲಗು ಎಂದು ಸೋಫಾ ಮೇಲೆ ಮಲಗಿಬಿಟ್ಟ. ಅವನು ಗುಡುಗುವುದು ಅವಳಿಗೇನು ಹೊಸತ. ಸೋಫಾ ಮೇಲೆ ಮುಸುಕೊದ್ದು ಮಲಗಿದವನ ಮೇಲಿದ್ದ ಬ್ಲಾಂಕೆಟ್ ಕಿತ್ತೆಸೆದು, ವಿರಾಜ್ ಸರ್, ನಾನು ಮಾತಾಡಬೇಕು ಎಂದಳು. ಹಾಗೆ ಎದ್ದು ಕೂತವನು, ಒಳ್ಳೆ ಮಿಡಲ್ ಕ್ಲಾಸ್ ಮೋಹಿನಿ ರಗಳೆ ಆಯ್ತಲ್ಲ ಎಂದು ಅಸಮಾಧಾನದಿಂದ ಏನೇ ಎಂದ. ಅಷ್ಟು ಸಾಕಿತ್ತವಳಿಗೆ. ಹಾಗೆ ಪಕ್ಕ ಕೂತಳು. ಕೊಂಚ ಜರುಗಿ ಅಂತರ ಕಾಯ್ದುಕೊಂಡ. ವಿರಾಜ್ ಸರ್, ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ ಎಂದ್ಲು. ಇದೇನಾ ತಾವು ಗುಣಗಾನ ಮಾಡಬೇಕು ಅಂದಿದ್ದು ಎಂದ. ಅವನ ಕೋಪದ ತಾಪ ಕಮ್ಮಿಯಾಗಲು ಅವಳ ಬಳಿ ಪ್ರೀತಿ ತೋರುವುದು ಬಿಟ್ಟು ಮತ್ತೇನು ಔಷಧಿ ಗೊತ್ತಿರಲಿಲ್ಲ ಅವಳಿಗೆ. ಹೀಗಾಗಿ ತಕ್ಷಣ ಅವನ ತೋಳನ್ನಪ್ಪಿ, ಅಲ್ಲ, ನಾನು ಗುಣಗಾನ ಮಾಡೋದಕ್ಕಲ್ಲ ಎಪ್ಸಿದ್ದು, ಈ ಲಂಕಾಧಿಪತಿ ಬಾಯ್ಗುಳ ಕೇಳೋಕೆ. ಕೇಳೋದು ನೋಡಿ, ಈ ಲಂಕಾಧಿಪತಿ ಕೋಪಕ್ಕೆ ಕಾರಣ ಕೇಳೋಕೆ ಎಂದ್ಲು. ಈ ಕೋಪದ ಬಗ್ಗೆ ವಿವರಣೆ ಕೊಡೋ ತಾಳ್ಮೆ ನನ್ನಲ್ಲಿಲ್ಲ, ಸುಮ್ಮನೆ ನೆಟ್ಟಿಗೋಗಿ ಮಲ್ಗು ಎಂದ. ಆದರೆ ಮತ್ತಷ್ಟು ಬಿಗಿಯಾಗಿ ಅಪ್ಪಿ ಅವನ ಕಡೆ ಮುದ್ದಾಗಿ ನೋಡ್ತಾ, ತಾಳ್ಮೆ ಅನ್ನೋದು ಈ ನಿಮ್ಮ ಲಂಕೆಗೆ ಗೊತ್ತೇ ಇಲ್ಲ ಅಂತ ನಂಗೆ ಗೊತ್ತು ಲಂಕಾಧಿಪತಿಗಳೇ. ಈಗ ತಾಳ್ಮೆ ಬೇಡ, ಸಿಟ್ಟು ಕಮ್ಮಿ ಮಾಡ್ಕೊಂಡು ಏನಾಯ್ತು ಅಂತ ಮಿಡಲ್ ಕ್ಲಾಸ್ ಹಾಫ್ ಶೇಡ್ ಹತ್ರ ಕೇಳೋಣ ಅಂದ್ಲು. ಅವಳಿಗೆ ಗೊತ್ತು ಅವನೆಷ್ಟು ಕೋಪ ಮಾಡ್ಕೊಳ್ತಾನೋ ಅದಕ್ಕಿಂತ 100 ಪಟ್ಟು ಪ್ರೀತಿ ಮಾಡ್ತಾನೆ ಅಂದು. ಅದಕ್ಕೆ ಕೋಪವನ್ನು ಪ್ರೀತಿಯಿಂದ ಕಡಿಮೆ ಮಾಡಲು ನೋಡಿದ್ಲು. ಹಾಫ್ ಶರ್ಟ್ನ ಬಗ್ದು ಓಡಿಸುವ ಮುಂಚೆ ಇಲ್ಲಿಂದ ತೊಲಗು ಎಂದ. ಹೌದಾ, ಬಗೆದು ಬಡಿತೀರಾ ನಿಮ್ಮ ಮಿಡಲ್ ಕ್ಲಾಸ್ ಮಂಡೋದ್ರಿನ ಎಂದು ಮೃದುವಾಗಿ ಕೇಳ್ತಾ, ವಿರಾಜ್ ಸರ್, ನಿಮ್ಮ ಕೋಪ ತಾಪಕ್ಕೆ ಹೆದರು ಐಸಿರಿ ರಮಣಕಾಂತ್ ಈಗಿಲ್ಲ. ಈಗಿರೋದು ಮಿಸಸ್ ವಿರಾಜ್ ಸಿಂಹಾದ್ರಿ, ಲಂಕಾಧಿಪತಿ ಪತ್ನಿ ಎಂದಳು. ಸಿರಿ ಮೊದಲ ಬಾರಿಯಷ್ಟು ಮುದ್ದಾಗಿ ತಾನವನ ಹೆಂಡತಿ ಎಂದು ಬಿಡಿಸಿ ಹೇಳ್ತಿದ್ಲು. ಅದನ್ನು ಕೇಳ್ತಾ ಇದ್ದವನಿಗೆ ಕೋಪ ಮೆಲ್ಲಗೆ ಕಮ್ಮಿ ಆಗ್ತಿತ್ತು. ಹೌದಾ, ಗೊತ್ತೇ ಇರಲಿಲ್ಲ ಎಂದ. ನಿಮಗೆ ಕೆಲವೊಂದು ವಿಚಾರ ಗೊತ್ತೇ ಇರಲ್ಲ. ಕೋಪ ಕಮ್ಮಿ ಆಗೋಕೆ ಏನು ಮಾಡಬೇಕು ಗೊತ್ತಾ ಎಂದು ಕೇಳಿದ್ಲು. ಏನು ಎಂದ. ಹೆಂಡತಿನ ಈ ರೀತಿ ತಪ್ಕೋಬೇಕು ಎಂದು ಮೆಲ್ಲಗೆ ಅಪ್ಪಿದಳು. ತಕ್ಷಣ ಅವನ ಕೋಪ ಪೂರ್ತಿಯಾಗಿ ಇಳ್ದೋಯ್ತು. ಮತ್ತೆ ನೀವು ಕೂಡ ಎಂದು ಅವಳೇ ಅವನ ಕೈನ ಸುತ್ತಿಸ್ಕೊಂಡ್ಳು. ಅವಳ ಈ ಬದಲಾವಣೆ ಹಿಡಿಸಿತವನಿಗೆ. ಅವಳನ್ನು ಮೃದುವಾಗಿ ಅಪ್ಪಿದ. ಈಗ ಅವಳಿಗೆ ಅರ್ಥವಾಗಿತ್ತು ಅವನನ್ನು ಹೇಗೆ ಒಲಿಸ್ಕೊಳ್ಬೇಕು ಎಂದು. ಕೋಪ ಈಗ ಲಂಕೆ ಬಿಟ್ಟು ತನ್ನೂರಿಗೆ ಹೋಯ್ತಾ ಪತಿಗಳೇ ಎಂದು ಹುಬ್ಬು ಹಾರಿಸಿ ಅವನ ರೀತಿಯಲ್ಲೇ ಕೇಳಿದ ನಕ್ಕಳು. ಈ ಸತಿ ಹತ್ರ ಬಂದಾಗ ಆ ಕೋಪಕ್ಕೆ ತಿಥಿ ಆಗಲೇಬೇಕು ಅಲ್ವಾ ಬಂಗಾರಿ ಎಂದ. ತಕ್ಷಣ ಮುಗುಳು ನಗುತ್ತಾ, ನಿಮ್ಮ ಕೋಪಕ್ಕೆ ಕಡಿವಾಣ ಹಾಕೋಕೆ ಈ ಸತಿ ಹಾಗಾದ್ರೆ ಈ ಪತಿ ಜೊತೆಗೆ ಹೀಗೆ ಇರ್ತಾಳಂತೆ ಎಂದು ಅವನ ಕಣ್ಣಿಗೆ ಕಣ್ಣು ಸೇರಿಸಿದ್ಲು. ನಿಜವಾಗ್ಲೂನಾ ಎಂದ. ಹೌದು ಸರ್ ಎಂದ್ಲು. ಮಂಡು, ನಾನು ನಿನ್ನ ಮಡಿಲ್ ಮೇಲೆ ಮಲಗ್ಲಾ ಎಂದ. ಅಷ್ಟು ಮುದ್ದಾಗಿ ಕೇಳಿದಾಗ ಬೇಡ ಅಂತಾಳ? ಲಂಕಾಧಿಪತಿಗೆ ಪರ್ಮಿಷನ್ ಕೇಳೋಕ್ಕೂ ಬರುತ್ತಾ ಎಂದ್ಲು. ತಕ್ಷಣ ಅವಳ ಮರಳಿಗೆ ತಲೆಯಾಗಿ ಅವಳನ್ನೇ ನೋಡ್ದ. ಅವನ ಹಣೆ ಸವರುತ್ತಾ ನಕ್ಕಳು. ಅವಳನ್ನು ನೋಡ್ತಾ ತಾನು ಗುಳಿಕೆಯನ್ನೇ ತೋರಿಸಿ, ಮಂಡು, ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ ಕಣ ಎಂದ. ಅವಳು ಗಾಬರಿಯಲ್ಲಿ ಏನಾಯ್ತು ಸರ್ ಎಂದು ಕೇಳಿದಾಗ, ಹೇಳೋಕ್ಕಾಗಲ್ಲ ಬಂಗಾರಿ, ಈಗ ಹೇಳೋ ಸಮಯ ಅಲ್ಲ, ಈಗೇನು ಅದ್ರ ಬಗ್ಗೆ ಕೇಳಬೇಡ, ಬೇಜಾರು ಕಮ್ಮಿ ಮಾಡು ಎಂದ. ಯಾಕೆ ಸರ್, ಹಾಫ್ ಶರ್ಟ್ ಅಂತೀರಾ,
ಈ ಹಾಫ್ ಶರ್ಟ್ಗೆ ನಿಮ್ಮ ಅರ್ಧ ನೋವಲ್ಲಿ ಬೇಜಾರಲ್ಲಿ ಪಾಲು ಮಾತ್ರ ಕೊಡಲ್ವಾ ಎಂದಳು. ಅವಳನ್ನೇ ನೋಡ್ತಾ, ಅಮ್ಮ ನನ್ನ ಬಿಟ್ಟು ಹೋದ ದಿನ ನೆನ್ನೆ, ಯಾಕೋ ಮನಸ್ಸಿಗೆ ನೋವಾಗುತ್ತೆ ಸರಿ ಎಂದ. ಆಗಲೇ ಅವಳಿಗೆ ಗೊತ್ತಾಗಿದ್ದು ಯಾಕೆ ಅಪ್ಪಾಜಿ ಬೇಜಾರಾಗಿದ್ರು ಅಂತ. ಹೌದಾ ಎಂದು ತಬ್ಬಿಬಾದಳು. ಸರಿ, ನಾನು ಅಮ್ಮನನ್ನು ತುಂಬ ಪ್ರೀತಿಸ್ತೀನಿ. ನಾನು ಬಿಟ್ಟು ಹೋಗೋಕೆ ಅವರಿಗೆ ಮನಸ್ಸಾದರೂ ಯಾಕೆ ಬಂತು ಎಂದು ಕೇಳ್ತಾ ಮಡಿಲಿಂದ ಎದ್ದವನು, ನಾನಂದರೆ ಅವರಿಗೂ ಪ್ರಾಣ. ಅಂದಮೇಲೆ ಈ ಪ್ರಾಣನ ಇಲ್ಲೇ ಬಿಟ್ಟು ಯಾಕೆ ಹೋದರು? ನನಗೆ ಪ್ರತಿ ಬಾರಿ ಅವ್ರು ನೆನಪಿಲ್ಲದೆ ಇರಬೇಕು ಅನ್ಸತ್ತೆ. ಬಟ್ ಯಾಕೋ ಆಗೋದಿಲ್ಲ. ನೆನಪಲ್ಲಿ ಈ ದಿನ ಇರಲೇಬೇಕು. ನನಗೆ ಮೂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆದರೆ ಮನಸ್ಸಿಗೆ ಮೂಡ್ ಆಫ್ ಆಗತ್ತೆ ಎಂದ. ಪ್ರತಿಯೊಬ್ಬರು ಒಂದಲ್ಲ ಒಂದಿನ ಬಿಟ್ಟು ಹೋಗಲೇಬೇಕು ಅಲ್ವಾ ಸರ್? ಆಗ ಅವರು, ಇಂದು ಮತ್ತೊಬ್ಬರು, ನಾಳೆ ಇನ್ನೊಬ್ಬರು, ಹಾಗೆ ನಮ್ಮ ಸರ್ದಿ ಕೂಡ ಬರುತ್ತೆ. ಅವರನ್ನು ಇಷ್ಟು ಪ್ರೀತಿ ಮಾಡ್ತಿರಲ್ಲ, ಅದನ್ನು ಅವರು ಕೂಡ ಮಿಸ್ ಮಾಡ್ಕೊಳ್ತಾರೆ ಎಂದ್ಲು. ಅಮ್ಮನ ಕಡೆ ಮುಖ ಕೂಡ ನೋಡೋಕ್ಕಾಗದ ಪಾಪಿ ನಾನು ಸಿರಿ ಎಂದ. ಯಾಕೆ ಸರ್, ಅಂಥದ್ದೇನಾಯಿತು? ಹೇಗೆ ಸತ್ತಿದ್ದವರು ಎಂದಳು. ಅಮ್ಮ ಸತ್ತಿದ್ದು ನಾನು ನೋಡಿಲ್ಲ ಕಣ. ಅವ್ರು ನನ್ನ ಬಿಟ್ಟು ಹೋಗ್ತೀನಿ ಅಂತ ರೆಕಾರ್ಡ್ ಮಾಡಿಟ್ಟು ಹೋಗಿದ್ರು. ಆ ಟೇಪ್ ರೆಕಾರ್ಡ್ನಲ್ಲಿ ಕೇಳಿದ್ದು ನಾನು. ಆಮೇಲೆ ಅಮ್ಮ ಬರಲೇ ಇಲ್ಲ ಅವರು ಎಂದು ಮುಂದೇನೋ ಹೇಳೋ ಬದಲು, ಈಗ ಅದನ್ನು ನೆನಪಿಸಿ ಮತ್ತೆ ಮೂಡ್ ಆಫ್ ಮಾಡ್ತೀಯ ಮಂಡೋದ್ರಿ ಎಂದ. ಯಾಕೋ ಅವನು ತುಂಬ ಎಮೋಷ್ನಲ್ ಆಗ್ತಾನೆ ಅನ್ನಿಸ್ತು ಅವಳಿಗೆ. ಆಯಿತು ಸರ್, ನಿಮಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳಿ ಆಯಿತಾ? ಈಗ ನಿಮ್ಮ ಬೇಜಾರು ಕಮ್ಮಿ ಆಗೋಕ್ಕೆ ನಾನೇನು ಮಾಡಬೇಕು ಹೇಳಿ ಎಂದಳು. ಮತ್ತೆ ಮಡಿಲ ಮೇಲೆ ತಲೆ ಹಾಕಿ ಮಡಿಲಲ್ಲಿ ಮಲಗಿದ್ದಂತೆಯೇ ಅವಳನ್ನು ತನ್ನ ಬಳಿ ಎಳೆದುಕೊಂಡು ಅವಳ ಹಣೆಗೆ ಮುತ್ತಿಟ್ಟ. ತುಸು ನಾಚಿದಳು. ನನಗೆ ಮೂಡ್ ಸರಿ ಹೋಗೋಕ್ಕೆ ಎರಡೇ ದಾರಿ ಇರೋದು, ಒಂದು ಮಂದು, ಇನ್ನೊಂದು ಮಂಡು ಎಂದ. ಅವನ ಮಾತಿಗೆ ತುಸು ಜೋರಾಗಿ ನಕ್ಕಳು. ಅವಳ ನಗು ನೋಡ್ತಾ ಹಾಗೆ ಎದ್ದು ಕುಳಿತವನು, ಈಗ ಹೇಳು, ಮಂಡುನಾ ಮಂದುನಾ ಎಂದ. ನೀವು ಹೇಳಿ, ಯಾವ್ದು ಬೇಕು ಎಂದಳು. ತಕ್ಷಣ ಅವಳ ನಡು ಬಳಸಿ ಹಾಗೆ ತನ್ನ ಬಳಿ ಎಳೆದುಕೊಂಡವ, ನನ್ನ ಆಯ್ಕೆ ನಿಂಗೆ ಗೊತ್ತಿಲ್ವ ಬಂಗಾರಿ ಎಂದ. ಅವಳ ಕೆನ್ನೆ ಕೆಂಪಾಯಿತು. ಆದರೆ ಈಗ ನಾನು ತಗೊಳ್ಳೋದೇನೂ ಇಲ್ಲ, ನೀನೇ ಕೊಡಬೇಕು, ಮೊನ್ನೆ ಬಾಕಿ ಎಂದು ಮುಗ್ಧ ನೋಟ ಬೀರಿದ. ಕೊಟ್ರೆ ಕೋಪ ಕಮ್ಮಿ ಆಗುತ್ತಾ ಎಂದು ಕೇಳಿದವಳಿಗೆ, ಕೊಡು ಮೊದಲು, ಮದ್ದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಂದ ತುಂಟನಂತೆ. ಯಾಕೋ ಸಿರಿಗೂ ಮುತ್ತಿಡುವ ಮನಸ್ಸಾಗಿತ್ತು. ಹಣೆಗೆ ಕೆನ್ನೆಗೆ ಧೈರ್ಯ ಮಾಡಿ ಮುತ್ತಿಟ್ಟಳು. ಆದರೆ ಅವನ ಬಯಕೆ ಅವಳ ತುಟಿ ತನ್ನ ತುಟಿಯನ್ನು ಸೇರೋದೆಂದೇ ಅವಳಿಗೂ ಗೊತ್ತಿತ್ತು. ಆದರೆ ಅವಳಾಗಿ ಅವಳೇ ಯಾವತ್ತೂ ತುಟಿಗೆ ಚುಂಬಿಸುವ ಧೈರ್ಯ ಮಾಡಿರಲಿಲ್ಲ. ಇವತ್ತು ಮಾಡಲೇಬೇಕಾಯಿತು. ಮಂಡು, ಮಾತು ತಪ್ಪಲ್ಲ ತಾನೇ ನೀನು, ಬೇಗ ಕೊಡು ಎಂದ. ಕಣ್ಮುಚ್ಚಿ ಸರ್ ಎಂದ್ಲು. ಅವಳಿಗಾಗಿ ಕಣ್ಮುಚ್ಚಿದ. ಇವನ ಮೂಡ್ ಸರಿಪಡಿಸಲು ಮುತ್ತಿಡೋ ಮನಸ್ಸು ಮಾಡಿ ಅವನ ತುಟಿಗಳಿಗೆ ಪುಟ್ಟದಾಗಿ ಮುತ್ತಿಟ್ಟು ಅಲ್ಲಿಂದ ಎದ್ದು ಓಡಬೇಕಿತ್ತು. ಅವಳ ಕೈ ಹಿಡಿದೆಳೆದು ಅವಳ ತುಟಿಗಳಿಗೆ ದೀರ್ಘ ಚುಂಬನ ಶುರು ಮಾಡಿದ್ದ. ಹೂವಂತೆ ಸಿರಿಯ ತುಟಿಗೆ ಜೇನನ್ನು ಸವಿಯೋ ತುಂಬಿಯಂತೆ ಮುತ್ತಿಡುತ್ತಾ ಅವಳ ತುಟಿಯನ್ನು ಇನ್ನಷ್ಟು ಕೆಂಪು ಮಾಡಿ ಒಂದೊಳ್ಳೆ ದೀರ್ಘ ಮುತ್ತಿನ ಬಳಿಕ, ಮಂಡೋದ್ರಿ, ನಿನ್ನ ಜೊತೆಗೆ ನಿದ್ದೆ ಮಾಡ್ಲಾ ಎಂದ. ವಿರಾಟ್ ಸರ್, ನಾನು ನಿಮ್ಮ ಹೆಂಡತಿ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಎಂದ್ಲು. ನನಗೆ ತಲೆ ಸರಿಗಿಲ್ಲ, ಗೊತ್ತಿಲ್ವಾ ನಿಂಗೆ? ಈಗ ನನ್ನ ಜೊತೆಗೆ ಬೆಡ್ ಶೇರ್ ಮಾಡ್ತೀಯಾ ಎಂದು ಕೋಪಗೊಂಡ. ನಾನು ಯಾವತ್ತೂ ಮಾಡಲ್ಲ ಅಂದಿದ್ದೀನಿ. ನೀವೇ ಅಲ್ವಾ ಅವತ್ತು ರಿಸೆಪ್ಷನ್ ದಿವಸ ಮೈ ಮೇಲೆ ಕಾಮಿನಿನ ಬರೆಸ್ಕೊಂಡು ನನ್ನ ಸ್ಥಾನ ಸೋಫಾ ಅಂದಿತ್ತು ಎಂದಳು. ಅವಳಿಗೂ ಈ ನಡುವೆ ಕೋಪ ಬೇಗನೆ ಬರುತ್ತೆ. ಅದೆಲ್ಲ ಮೆಸೇಜ್ ಕಾರಣ ನಾನು ಎಂದು ಏನೋ ಬಾಯ್ ತೆರೆದ. ಮತ್ತೆ ಆಗ ಕಾಮಿನಿ ಬಂದಿದ್ಲು. ಈಗ ಈ ಮೋಹಿನಿನ ನೋಡಿ ಓಡೋದ್ಲು. ಮೂಡ್ ಸರಿಗಿಲ್ಲ ಕಣೆ, ಜಾಸ್ತಿ ಕಾಡಿಸ್ಬೇಡ, ಕಾಮಿನಿ ಬಂದ್ರು ಬರ್ತಾಳೆ ಎಂದ. ಹೌದಾ, ಮತ್ತೆ ಕಾಮಿನಿ ಬಂದ್ರೆ ಎಂದಳು. ಒಂದು ಡೀಪ್ ಕಿಸ್ ಕೊಡು, ಅವಳು ಓಡೋಗ್ತಾಳೆ ಎಂದವನ್ನು ತಡ ಮಾಡದೆ ಅವಳನ್ನು ತಂದು ಬೆಡ್ ಮೇಲೆ ಮಲಗಿಸಿ ಲೈಟ್ ಹಾರಿಸಿ ಅವಳ ಎದೆ ಮೇಲೆ ತನ್ನ ತಲೆ ಹಾಕಿ, ಮಂಡು, ಈ ರೀತಿ ಮಲಗಬಹುದಾ ಎಂದ. ಅವನ ತಲೆ ಸವರುತ್ತಾ, ನಿಮ್ಗೆ ಹೇಗನ್ಸುತ್ತೆ ಹಾಗೆ ಮಲಗಿ ಎಂದಳು. ಅವಳ ಕಡೆ ನೋಡಿ ಗುಳಿ ಕೆನ್ನೆ ತೋರುತ್ತಾ, ಗುಡ್ ನೈಟ್ ಬಂಗಾರಿ ಎಂದು ಬಿಗಿದಪ್ಪಿ ಮಲಗಿದ. ಗುಡ್ ನೈಟ್ ಸರ್ ಎಂದವಳು ಅವನನ್ನ ತಟ್ಟುತ್ತಿದ್ಲು. ಆದರೆ ತಲೆಯಲ್ಲೀಗ ಉಳಿದ ಪ್ರಶ್ನೆ, ಅದೆಲ್ಲ ಮೆಸೇಜ್ ಕಾರಣ ಎಂದ ವಿರಾಜ್ ಮಾತಿನ ಅರ್ಥ ಏನು ಎಂದು. ಮುಂದೆ ಈ ಎಪಿಸೋಡ್ನಲ್ಲಿ 4 ವಿಚಾರ ಹೇಳ್ತೀನಿ. ಏನನ್ನು ಹೇಳಿ ನೋಡೋಣ. ಕರೆಕ್ಟಾಗಿ ಯಾರು ನಿಗಾ ಇಟ್ಟು ಓದಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಈಗ ವಿರಾಜ್ ಆ ರೀತಿ ಯಾಕೆ ವರ್ತಿಸ್ದ ಅಂತ ಅವನೇ ಕ್ಲೂ ಕೂಡ ಕೊಟ್ಟಿದ್ದಾನೆ. ಅದರ ಅರ್ಥ ಏನು ಅಂತ ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.